ನ್ಯಾಯಸ್ಥಾಪಕರು ಅಧ್ಯಾಯ 18. ಆ ಕಾಲದಲ್ಲಿ ಇಸ್ರಾಯೇಲ್ಯರೊಳಗೆ ಅರಸನಿರಲಿಲ್ಲ. ದಾನ್ ಕುಲದವರಿಗೆ ಆವರೆಗೂ ಇಸ್ರಾಯೇಲ್ಯರಲ್ಲಿ ಸ್ವಾಸ್ಥ್ಯವು ಸಿಕ್ಕದ್ದರಿಂದ ಅವರು ತಮಗೋಸ್ಕರ ವಾಸಸ್ಥಳವನ್ನು ಹುಡುಕುತ್ತಿದ್ದರು. ಮತ್ತು ಅವರು ಚೋರ್ಗಾ, ಎಷ್ಟಾವೋಲ್ ಎಂಬ ಊರುಗಳಿಂದ ತಮ್ಮ ಕುಲದಲ್ಲಿ 5 ಮಂದಿ ಪರಾಕ್ರಮಶಾಲಿಗಳಾದ ಗೂಢಚಾರರನ್ನು ಆರಿಸಿ ಅವರಿಗೆ, ನೀವು ಹೋಗಿ ಲೈಷ್ ದೇಶವನ್ನು ಸಂಚರಿಸಿ ನೋಡಿರಿ ಎಂದು ಆಜ್ಞಾಪಿಸಿ ಕಳುಹಿಸಿದರು. ಇವರು ಪ್ರಯಾಣ ಮಾಡುತ್ತಾ ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿದ್ದ ಮೀಕನ ಮನೆಗೆ ಬಂದು ಇಳುಕೊಂಡರು. ಇವರು ಮೀಕನ ಮನೆಯ ಹತ್ತಿರದಲ್ಲಿ ಆ ಯವನಸ್ಥನಾದ ಲೇವಿಯನು ಮಾತಾಡುವುದನ್ನು ಕೇಳಿ ಗುರುತು ಹಿಡಿದು ಅವನ ಬಳಿಗೆ ಹೋಗಿ, ನಿನ್ನನ್ನು ಇಲ್ಲಿಗೆ ಕರೆತಂದವರಾರು? ಇಲ್ಲಿ ಏನು ಕೆಲಸ ಮಾಡುತ್ತಿ? ಏನು ಸಿಕ್ಕುತ್ತದೆ ಎಂದು ಅವನನ್ನು ಕೇಳಲು ಅವನು, ಮೀಕನು ತನಗೆ ಇಂತಿಂಥವುಗಳನ್ನು ಸಂಬಳವಾಗಿ ಕೊಡುತ್ತಾನೆಂದು, ತಾನು ಅವನ ಯಾಜಕನಾಗಿದ್ದೇನೆಂದು ಹೇಳಿದನು. ಆಗ ಅವರು ಅವನಿಗೆ, ದಯವಿಟ್ಟು ನಮ್ಮ ಪ್ರಯಾಣವು ಸಫಲವಾಗುವುದೋ ಇಲ್ಲವೋ ಎಂಬುದನ್ನು ದೇವರ ಸನ್ನಿಧಿಯಲ್ಲಿ ವಿಚಾರಿಸು ಎಂದು ಬೇಡಿಕೊಳ್ಳಲು ಅವನು, ಸಮಾಧಾನದಿಂದ ಹೋಗಿರಿ, ಯೆಹೋವನು ನಿಮ್ಮ ಪ್ರಯಾಣವನ್ನು ಕಟಾಕ್ಷಿಸುವನು ಅಂದನು. ಆ 5 ಮಂದಿ ಹೊರಟು ಲೈಷಿಗೆ ಬಂದು ಅಲ್ಲಿನ ಜನರು ನಿರ್ಭೀತರಾಗಿ ಚೀದೋನ್ಯರಂತೆ ಸುಖ ಸಮಾಧಾನಗಳಿಂದ ಜೀವಿಸುತ್ತಾರೆ. ಅವರನ್ನು ತಗ್ಗಿಸುವ ಅಧಿಕಾರಿಗಳು ದೇಶದಲ್ಲಿಲ್ಲ. ಅವರು ಚೀದೋನ್ಯರಿಗೆ ದೂರವಾಗಿದ್ದು ಯಾರೊಡನೆಯೂ ಬಳಕೆಯಿಲ್ಲದವರು ಎಂಬುದನ್ನು ತಿಳಿದುಕೊಂಡು ಹಿಂದಿರುಗಿ ಚೊರ್ಗಾ, ಎಷ್ಟಾವೋಲ್ ಎಂಬ ಊರುಗಳಲ್ಲಿರುವ ತಮ್ಮ ಬಂಧುಗಳ ಬಳಿಗೆ ಬಂದರು. ಅವರ ಬಂಧುಗಳು, ನೀವು ಯಾವ ವರ್ತಮಾನ ತಂದಿದ್ದೀರಿ ಎಂದು ಅವರನ್ನು ಕೇಳಲು ಅವರು, ಏಳಿರಿ, ಅವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗೋಣ. ನಾವು ಆ ದೇಶವನ್ನು ನೋಡಿದೆವು, ಅದು ಬಹು ಉತ್ತಮ ದೇಶ. ನೀವು ಸುಮ್ಮನೆ ಕೂತುಕೊಳ್ಳುವುದಕ್ಕೆ ತಡ ಮಾಡದೆ ಹೊರಡಿರಿ, ಆ ದೇಶವನ್ನು ಸ್ವತಂತ್ರಿಸಿಕೊಳ್ಳೋಣ. ನೀವು ಅಲ್ಲಿಗೆ ಹೋಗುವುದಾದರೆ ಅಲ್ಲಿನ ಜನರು ನಿರ್ಭಯದಿಂದ ಜೀವಿಸುವವರೆಂದೂ ಅವರ ದೇಶವು ಬಹು ವಿಸ್ತಾರವಾಗಿದೆ ಎಂದು ತಿಳಿದುಕೊಳ್ಳುವಿರಿ. ದೇವರು ಅದನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆ, ಅದರಲ್ಲಿ ದೊರಕದಿರುವ ಪದಾರ್ಥಗಳು ಲೋಕದಲ್ಲೇ ಇಲ್ಲ ಅಂದರು. ಆಗ ಚೊರ್ಗಾ, ಎಷ್ಟಾವೋಲ್ ಊರುಗಳಿಂದ 600 ಮಂದಿ ದಾನ್ ಕುಲದವರು ಯುದ್ಧ ಸನ್ನದ್ಧರಾಗಿ ಹೊರಟು ಗಟ್ಟ ಹತ್ತಿ ಯೆಹೂದದ ಕಿರ್ಯತ್ಯಾರೀಮಿನ ಬಳಿಯಲ್ಲಿ ಇಳುಕೊಂಡರು. ಆದುದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ದಾನ್ಯರ ಪಾಳೆಯವೆಂಬ ಹೆಸರಿದೆ. ಅದು ಕಿರ್ಯತ್ಯಾರೀಮಿನ ಪಶ್ಚಿಮದಲ್ಲಿರುತ್ತದೆ. ಅವರು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿದ್ದ ಮೀಕನ ಮನೆಯ ಹತ್ತಿರ ಬಂದರು. ಆಗ ಲೈಷ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಹೋಗಿದ್ದ 5 ಮಂದಿ ತಮ್ಮ ಬಂಧುಗಳಿಗೆ, ಈ ಗ್ರಾಮದಲ್ಲಿ ಒಂದು ಏಫೋದು, ದೇವತಾ ಪ್ರತಿಮೆಗಳು, ಕೆತ್ತನೆಯ ಮತ್ತು ಎರಕದ ವಿಗ್ರಹಗಳು ಇರುತ್ತವೆಂಬುದು ನಿಮಗೆ ಗೊತ್ತುಂಟೋ? ಈ ವಿಷಯದಲ್ಲಿ ಏನು ಮಾಡಬೇಕೆಂಬುದನ್ನು ಆಲೋಚಿಸಿರಿ ಎಂದು ಹೇಳಿ ತಾವು ಅಲ್ಲಿಂದ ಮೀಕನ ಮನೆಯಲ್ಲಿದ್ದ ಆ ಯವನಸ್ಥನಾದ ಲೇವಿಯನ ಬಳಿಗೆ ಬಂದು ಅವನ ಕ್ಷೇಮ ಸಮಾಚಾರವನ್ನು ವಿಚಾರಿಸ ಹತ್ತಿದರು. ಇಷ್ಟರಲ್ಲಿ ಯುದ್ಧ ಸನ್ನದ್ಧರಾದ 600 ಮಂದಿ ದಾನ್ಯರು ಬಂದು ಬಾಗಲಲ್ಲಿ ನಿಂತರು. ಯಾಜಕನು ಬಂದು ಇವರೊಡನೆ ಬಾಗಲಲ್ಲಿ ನಿಂತಿದ್ದಾಗ ಆ 5 ಮಂದಿ ಮನೆಯನ್ನು ಹೊಕ್ಕು ಕೆತ್ತನೆ ಮತ್ತು ಎರಕದ ವಿಗ್ರಹಗಳನ್ನು, ಏಫೋದನ್ನು, ದೇವತಾ ಪ್ರತಿಮೆಗಳನ್ನು ತೆಗೆದುಕೊಂಡರು. ಅವರು ಮೀಕನ ಮನೆಯನ್ನು ಹೊಕ್ಕು ಅವುಗಳನ್ನು ತೆಗೆದುಕೊಂಡು ಬರುವಾಗ ಯಾಜಕನು ಕಂಡು ಅವರಿಗೆ, ನೀವು ಮಾಡಿದ್ದೇನು ಅಂದನು. ಅವರು ಅವನಿಗೆ, ಸುಮ್ಮನಿರು, ಬಾಯಿ ಮುಚ್ಚು, ನಮ್ಮ ಜೊತೆಯಲ್ಲಿ ಬಂದು ನಮಗೆ ತಂದೆಯೂ ಯಾಜಕನೂ ಆಗಿರು. ಒಂದು ಮನೆಗೆ ಯಾಜಕನಾಗಿರುವುದು ಉತ್ತಮವೋ, ಅಥವಾ ಇಸ್ರಾಯೇಲ್ಯರ ಒಂದು ಕುಲಕ್ಕೂ ಗೋತ್ರಕ್ಕೂ ಯಾಜಕನಾಗಿರುವುದು ಉತ್ತಮವೋ ಅಂದರು. ಯಾಜಕನು ಈ ಮಾತನ್ನು ಕೇಳಿ ಸಂತೋಷಪಟ್ಟು ಏಫೋದನ್ನು, ದೇವತಾ ಪ್ರತಿಮೆಗಳನ್ನು, ಕೆತ್ತನೆ ವಿಗ್ರಹವನ್ನು ತೆಗೆದುಕೊಂಡು ಅವರ ಬಳಿಗೆ ಬಂದನು. ತರುವಾಯ ಅವರು ತಮ್ಮ ಹೆಂಡರು ಮಕ್ಕಳನ್ನು, ಕುರಿ, ದನ ಮೊದಲಾದ ಸೊತ್ತನ್ನು ಮುಂದಾಗಿ ಕಳುಹಿಸಿ ತಾವು ಹಿಂದಿನಿಂದ ಹೊರಟರು. ಅವರು ಮೀಕನ ಮನೆಗೆ ದೂರವಾದ ಮೇಲೆ ಮೀಕನು, ಅವನ ನೆರೆಹೊರೆಯವರೆಲ್ಲರೂ ದಾನ್ಯರನ್ನು ಹಿಂದಟ್ಟಿ ಅವರ ಸಮೀಪಕ್ಕೆ ಹೋಗಿ ಅವರನ್ನು ಕೂಗಿದರು. ದಾನ್ಯರು ಹಿಂದಿರುಗಿ ನೋಡಿ ಮೀಕನಿಗೆ, ನಿನಗೇನಾಯಿತು? ಗುಂಪನ್ನು ಕೂಡಿಸಿಕೊಂಡು ಬಂದದ್ದೇಕೆ ಎಂದು ಕೇಳಲು ಅವನು, ನೀವು ಯಾಜಕನನ್ನು, ನಾನು ಮಾಡಿಸಿಕೊಂಡ ದೇವರುಗಳನ್ನು ಅಪಹರಿಸಿಕೊಂಡಿದ್ದೀರಿ. ನನಗೆ ಇನ್ನೇನಿದೆ?
ಹೀಗಿರಲಾಗಿ ನಿನಗೇನಾಯಿತೆಂದು ನೀವು ನನ್ನನ್ನು ಕೇಳುವುದು ಹೇಗೆ ಅಂದನು. ದಾನ್ಯರು ಅವನಿಗೆ, ನಮ್ಮಲ್ಲಿ ಕೆಲವರು ಸಿಟ್ಟಿನವರಿದ್ದಾರೆ. ಅವರು ನಿಮ್ಮ ಮೇಲೆ ಬಿದ್ದರೆ ನೀನು ನಿನ್ನ ಮನೆಯವರು ಪ್ರಾಣನಷ್ಟಪಟ್ಟೀರಿ. ಆದದರಿಂದ ಬಾಯಿ ಮುಚ್ಚಿಕೊಂಡು ಹೋಗು ಎಂದು ಹೇಳಿ ಮುಂದೆ ನಡೆದರು. ಅವರು ತನಗಿಂತ ಬಲಿಷ್ಠರೆಂದು ಮೀಕನು ತಿಳಿದು ಹಿಂದಿರುಗಿ ಮನೆಗೆ ಹೋದನು. ದಾನ್ಯರು ಮೀಕನು ಮಾಡಿಸಿದ ವಿಗ್ರಹಗಳನ್ನೂ ಅವನ ಯಾಜಕನನ್ನೂ ಅಪಹರಿಸಿಕೊಂಡು ಲೈಷಿಗೆ ಹೋಗಿ ಸುಖದಿಂದಲೂ ನಿರ್ಭಯದಿಂದಲೂ ವಾಸವಾಗಿದ್ದ ಅಲ್ಲಿನ ಜನರ ಮೇಲೆ ಬಿದ್ದು ಅವರನ್ನು ಕತ್ತಿಯಿಂದ ಸಂಹರಿಸಿ ಅವರ ಪಟ್ಟಣವನ್ನು ಸುಟ್ಟುಬಿಟ್ಟರು. ಆ ಪಟ್ಟಣವು ಚೀದೋನಿಗೆ ದೂರವಾಗಿದ್ದದರಿಂದಲೂ ಸಮೀಪದಲ್ಲಿ ಪರಿಚಯಸ್ಥರಾರೂ ಇಲ್ಲದರಿಂದಲೂ ಅವರಿಗೆ ಸಹಾಯ ದೊರಕಲಿಲ್ಲ. ಬೇತ್ ರೆಹೋಬಿನ ತಗ್ಗಿನಲ್ಲಿದ್ದ ಈ ಪಟ್ಟಣವನ್ನು ದಾನ್ಯರು ತಿರುಗಿ ಕಟ್ಟಿಸಿ ಅದರಲ್ಲಿ ವಾಸಿಸಿದರು. ಮುಂಚೆ ಲೈಷ್ ಎಂಬ ಹೆಸರಿದ್ದ ಆ ಪಟ್ಟಣಕ್ಕೆ ಈಗ ದಾನ್ ಎಂದು ಹೆಸರಿಟ್ಟರು. ದಾನ್ ಎಂಬುದು ಇವರ ಮೂಲಪುರುಷನೂ ಇಸ್ರಾಯೇಲನ ಮಗನೂ ಆದವನ ಹೆಸರು. ಇದಲ್ಲದೆ ದಾನ್ಯರು ಆ ವಿಗ್ರಹವನ್ನು ತಮ್ಮ ಪಟ್ಟಣದಲ್ಲಿಟ್ಟರು. ಇಸ್ರಾಯೇಲ್ಯರು ಸೆರೆಗೆ ಹೋಗುವವರೆಗೆ ಮೋಶೆ ಮೊಮ್ಮಗನೂ ಗೇರ್ಷೋಮನ ಮಗನೂ ಆದ ಯೆಹೋನಾತಾನನು ಅವನ ವಂಶದವರು ದಾನ್ಯರಿಗೆ ಯಾಜಕರಾಗಿದ್ದರು. ಶೀಲೋವಿನಲ್ಲಿ ದೇವಸ್ಥಾನವಿದ್ದ ಕಾಲದಲ್ಲೆಲ್ಲ ದಾನ್ಯರಲ್ಲಿ ಮೀಕನು ಮಾಡಿಸಿದ ವಿಗ್ರಹವಿತ್ತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 18ನೇ ಅಧ್ಯಾಯ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 18. 17ನೇ ಅಧ್ಯಾಯದಲ್ಲಿ ಅಥವಾ 17ನೇ ಅಧ್ಯಾಯದಿಂದ ನಾವು ನೋಡುವಾಗ ನ್ಯಾಯಸ್ಥಾಪಕರ ಕಾಲದಲ್ಲಿ ನಡೆದಂಥ ಕೆಲವು ವಿಚಿತ್ರವಾದ, ಅಹಿತಕರವಾದ, ಪ್ರತ್ಯೇಕವಾದ ಘಟನೆಗಳನ್ನು ನಾವು ನೋಡ್ತೀವಿ ರೀ. ಫ್ಯೂ ಸ್ಟ್ರೇಂಜ್ ಇನ್ಸಿಡೆಂಟ್ಸ್ ಎಂಬುದಾಗಿ. ಯಾಕಂತ ಹೇಳಿದರೆ ಸಂಸೋನನು ಮೃತಪಟ್ಟಿದ್ದನು. 16ನೇ ಅಧ್ಯಾಯದಲ್ಲಿ ಸಂಸೋನನ ಮರಣದ ಕುರಿತಾಗಿದೆ. ನ್ಯಾಯಸ್ಥಾಪಕರಲ್ಲಿ 14ನೇ ನ್ಯಾಯಸ್ಥಾಪಕನು ಸಂಸೋನನಾಗಿದ್ದನು. ಅದಾದ ನಂತರ ನಡೆದಂಥ ಕೆಲವು ಘಟನೆಗಳಲ್ಲಿ ಒಂದು ಏನಂತ ಹೇಳಿದರೆ 17ನೇ ಅಧ್ಯಾಯದಲ್ಲಿ ಬರೆದಿದೆ, ಮೀಕ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಅವನು ತಾಯಿಯಿಂದ ಒಂದು 1100 ರೂಪಾಯಿ ಕದ್ಕೊಂಡ್ಬಿಟ್ಟಿರ್ತಾನೆ. ತಾಯಿಗೆ ಹೇಳಿರೋದಿಲ್ಲ. ಆದ ಕಾರಣ ಯಾರು ಕದ್ದಿರಬಹುದು ಎಂಬುದಾಗಿ ತಾಯಿ ತಿಳಿಯದೆ ಏನು ಮಾಡ್ತಾಳೆ, ಮೀಕನು ಕೇಳಿಸಿಕೊಳ್ಳುವಂಥ ರೀತಿಯಲ್ಲಿ ಶಾಪ ಕೊಡ್ತಾಳೆ. ಮೀಕ ಅಂದರೆ ಯೆಹೋವನ ಹಾಗೆ ಇರುವವರು ಯಾರು, ಹೂ ಈಸ್ ಲೈಕ್ ಅಂಟು ಲೈಕ್ ಜೆಹೋವಾ ಅಂತ ಹೆಸರಿರುವಂಥ ಒಬ್ಬ ವ್ಯಕ್ತಿ. ಆ ದಿವಸಗಳಲ್ಲಿ ಅರಸರು ಇರಲಿಲ್ಲ, ಪ್ರತಿಯೊಬ್ಬರು ಇಷ್ಟ ಬಂದ ಹಾಗೆ ನಡೀತಿದ್ರು. ಆದ ಕಾರಣ ಇಲ್ಲಿ ಕೂಡ ಆ ರೀತಿಯಾಗಿ ಇಷ್ಟ ಬಂದ ಹಾಗೆ ನಡೆದಂಥ ಒಂದು ಘಟನೆಗೆ ಸಾದೃಶ್ಯವನ್ನು 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ ರೀತಿಯಾಗಿ ತಾಯಿ ಶಾಪ ಕೊಟ್ಟಿದ್ದನ್ನು ಮಗ ಕೇಳಿಸ್ಕೊಂಡು ಬಹುಶಃ ಅವನ ಮನಸ್ಸಾಕ್ಷಿ ಹಂಗಿಸತೊಡಗಿತ್ತಂತ ಕಾಣ್ತದೆ. ಆದ ಕಾರಣ ಅಮ್ಮ, ನೀನು 1100 ರೂಪಾಯಿ ಕಳ್ಳತನ ಆಗಿದ್ರ ಬಗ್ಗೆ ಶಾಪ ಕೊಟ್ಟಿದೆಯಲ್ಲ. ಹೌದು ಮಗನೇ, ಹೌದು ಅಂತ ಕೇಳಿದಾಗ, ಅದನ್ನು ನಾನೇ ತಕ್ಕೊಂಡಿದ್ದು, ಆ ರೂಪಾಯಿಗಳು ನನ್ನ ಹತ್ರ ಇದೆ, ನಾನೇ ಅದನ್ನು ತಕ್ಕೊಂಡಿದ್ದಂತ ಯಥಾರ್ಥವಾಗಿ ಮಗನು ಮೀಕನು ಒಪ್ಕೊಳ್ತಾನೆ. ಅದನ್ನು ಕೇಳಿದ ತಕ್ಷಣ, ನನ್ನ ಮಗನೇ, ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಶಾಪ ಕೊಟ್ಟಂಥ, ತಿಳಿಯದೆ ಶಾಪ ಕೊಟ್ಟಂಥ ಅದೇ ತಾಯಿ ಈಗ ತಿಳಿದು ಆಶೀರ್ವಾದವನ್ನು ಮಗನಿಗೆ ಕೊಡ್ತಾಳೆ. ಆಶೀರ್ವಾದ ಕೊಟ್ಟ ಮೇಲೆ ಅದು ಸಾಕಾಗೋದಿಲ್ಲ. ಒಂದು ವೇಳೆ ಆಶೀರ್ವಾದ ಸಾಕೋ ಏನೋ, ಮಾತಿನ ಮಾತ್ರಕ್ಕೆ ಆಶೀರ್ವಾದ ಬರ್ತದೇನೋ ಅಂತ ಆ ತಾಯಿಗೆ ಸಂದೇಹ ಬಂದಿರಬೇಕೇನೋ. ಅದಕ್ಕೆ ಕೇಳ್ತಾಳೆ, ಸರಿ ನೀನು ಕೊಟ್ಟಂಥ ಹಣದಲ್ಲಿ ಹಣವನ್ನು ನಾನು ದೇವರಿಗೆ ಕೊಟ್ಬಿಡ್ತೀನಿ, ಯೆಹೋವನಿಗೆ ಹರಕೆ
ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಅದರಿಂದ 200 ರೂಪಾಯಿ ತಕ್ಕೊಂಡು ಒಂದು ವಿಗ್ರಹವನ್ನು ಮಾಡ್ತಾಳೆ. ಅದು ಮಾಡಬಾರ್ದು. ಆದರೂ ಅಲ್ಲಿ ಪ್ರತಿಯೊಬ್ಬರು ತನ್ನ ಇಷ್ಟ ಬಂದ ಹಾಗೆ ಮಾಡ್ತಿದ್ದರು. ಅರಸರು ಇರಲಿಲ್ಲ, ನ್ಯಾಯಾಧೀಶರು ಇರಲಿಲ್ಲ. ಸಂಸೋನನು ಸತ್ತು ಈಗ ತಾನೇ ಸ್ವಲ್ಪ ಕಾಲ ಆಯಿತು. ಆ 20 ವರ್ಷಗಳು ಅಧಿಕಾರ ಮಾಡಿ ದೊಡ್ಡ ಅದ್ಭುತಗಳನ್ನು ಮಾಡಿ ದೇವರ ಆತ್ಮ ಭರಿತನಾಗಿದ್ದಂಥ ಒಬ್ಬ ನ್ಯಾಯಸ್ಥಾಪಕನನ್ನು ಅವ್ರು ಕಳ್ಕೊಂಡಿದ್ದಾರೆ. ನ್ಯಾಯಸ್ಥಾಪಕರು ಇಲ್ಲ ಅಂತ ಒಂದು ವೇಳೆಯಲ್ಲಿ ತಮ್ಮದೇ ಆದ ದೇವರುಗಳನ್ನು ಯಾಕೆ ಮಾಡಿಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಅವರು ಆ ರೀತಿಯಾಗಿ ಮಾಡಿದರು. ಇದನ್ನು ನಾನು ಯೋಚಿಸುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತದೆ. ಅರಸರ ಕಾಲದಲ್ಲಿ ನಡೆದಂಥ ಒಂದು ವಾಕ್ಯ ಮತ್ತು ಇಲ್ಲಿನ ಒಂದು ಈ ಸಂಗತಿಗೆ ಅಥವಾ ಈ ಒಂದು ಘಟನೆಗೆ ಅದು ಎಷ್ಟು ಅನ್ವಯ ಇರಬೇಕು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯದ 33ನೇ ವಚನ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ ಬನ್ನಿರಿ. 2ನೇ ಅರಸುಗಳ ಗ್ರಂಥ 17ನೇ ಅಧ್ಯಾಯ 33ನೇ ವಚನದಲ್ಲಿ, ಯೆಹೋವನ ಭಕ್ತರಾಗಿದ್ದರೂ, ಅಂದರೆ ದೇವಜನರು ಯೆಹೋವನ ಭಕ್ತರಾಗಿದ್ದರೂ ತಾವು ಬಿಟ್ಟು ಬಂದ ದೇಶಗಳ ಪದ್ಧತಿಯ ಪ್ರಕಾರ ತಮ್ಮ ಕುಲದೇವತೆಗಳ ಆರಾಧನೆಯನ್ನೂ ಮಾಡುತ್ತಿದ್ದರು. ದೇ ಫಿಯರ್ಡ್ ದ ಲಾರ್ಡ್ ಬಟ್ ಹ್ಯಾಡ್ ದೇರ್ ಓನ್ ಐಡಲ್ಸ್. ಅವರು ದೇವರಿಗೆ ಭಯಪಡ್ತಿದ್ದರು, ದೇವ ಭಕ್ತರಾಗಿದ್ದರು ನಿಜ, ಆದರೆ ತಮ್ಮದೇ ಆದ ದೇವತೆಗಳನ್ನು ಅವರು ಪೂಜಿಸ್ತಿದ್ದರು. ಇದು ದೇವಜನರ ಒಂದು ವಿಷಾದಕರವಾದ ವರ್ಣನೆ, ವಿಷಾದಕರವಾದ ವಿವರಣೆ. ಇಲ್ಲಿ ಕೂಡ ನಾವು ನೋಡುವಾಗ 17ನೇ ಅಧ್ಯಾಯದಲ್ಲಿ ಹೌದು, ಮೀಕ ಅಂದರೆ ದೇವರ ಹಾಗೆ ಯಾರಿರ್ತಾರೆ ಅನ್ನುವಂಥ ಒಂದು ಹೆಸರು, ಆದರೆ ತಮ್ಮದೇ ಆದಂಥ ಒಂದು ವಿಗ್ರಹವನ್ನು 200 ರೂಪಾಯಿ ಕೊಟ್ಟು ತಾಯಿ ಮಾಡಿಕೊಟ್ಟ ಹಾಗೆ ಅದನ್ನು ತಂದು ಮೀಕನ್ನು ಇಟ್ಕೊಳ್ತಾನೆ. ಅಷ್ಟೇ ಅಲ್ಲ, ಆಶ್ಚರ್ಯ, ಇನ್ನೂ ಕೆಲವು ವಿಗ್ರಹಗಳನ್ನು ಮೀಕನು ಮಾಡಿಕೊಳ್ತಾನೆ ರೀ. ಹೌದು, ನ್ಯಾಯಸ್ಥಾಪಕರು 17 ಮತ್ತು 5ನೇ ವಚನದಲ್ಲಿ ಈ ಮೀಕನು ಏಫೋದನ್ನು, ಅಂದರೆ ನಡುಕಟ್ಟು ಎಂಬಂಥ ವಿಗ್ರಹವನ್ನು ಅಥವಾ ಪ್ರತಿರೂಪವನ್ನು, ವಿಗ್ರಹಗಳನ್ನು ಬಹಳಷ್ಟು ಮಾಡಿಕೊಳ್ತಾನೆ. ಕಡೆಗೆ ಮೀಕನ ಕಾಲದಲ್ಲಿ ಅಥವಾ ಮೀಕನ ಸಮಯದಲ್ಲಿ ಒಬ್ಬ ಲೇವಿಯ ಯವನಸ್ಥನು ಒಬ್ಬನು ಕೆಲಸಕ್ಕಾಗಿ ಹುಡುಕೊಂಡು ಬರುವಾಗ ಯಾಜಕ ಸೇವೆಗೋಸ್ಕರವಾಗಿ ಅವನನ್ನು ತನ್ನ ಮನೆಯಲ್ಲಿ ಇಟ್ಕೊಂಡು, ಆಯಿತು ನೀನು ನಮಗೆ ಯಾಜಕನಾಗಿರು, ಮನೆ ದೇವರಂತ ನಾವು ಕೇಳಿದ್ವಿ, ಆದರೆ ಮನೆ ಪೂಜಾರಿಯಾಗಿ ಇರು ಎಂಬುದಾಗಿ ಮನೆಯ ಯಾಜಕನಾಗಿರು ಅಂತ ಹೇಳ್ಬಿಟ್ಟು ಮೀಕನು ಲೇವಿ ಎಂಬ ಯವನಸ್ಥನನ್ನು ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ ರೀ. ಯಾಕಂದರೆ ಅವನು ಅಂದ್ಕೊಂಡಿದ್ದ ಒಂದು ವೇಳೆ ಯಾಜಕನು ಮನೆಯಲ್ಲಿದ್ದುಬಿಟ್ರೆ ದೇವರ ಆಶೀರ್ವಾದ ನಮಗೆ ಬರ್ಬೋದೇನೋ ಎಂಬ ಅಭಿಪ್ರಾಯದಿಂದ. 18ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ನಡೆದಂಥ ಘಟನೆ ಏನು? ಈ ದಾನ್ಯರು, ಈಗ ಮೀಕನ ವಿಷಯವಾಗಿ 17ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಅವರಿಗೂ ಮತ್ತು ದಾನ್ ಕುಲದವರಿಗೂ ಅಥವಾ ದಾನ್ಯರಿಗೂ ನಡೆದಂಥ ಸಂಗತಿ ಏನು, ಘಟನೆ ಏನು ಎಂಬುದಾಗಿ ಒಂದು ವಿಚಿತ್ರವಾದಂಥ ಸಂಗತಿಯನ್ನು, ಘಟನೆಯನ್ನು ನಾವು 18ನೇ ಅಧ್ಯಾಯದಲ್ಲಿ ನೋಡೋಣ ಬನ್ನಿರಿ. ಆ ಕಾಲದಲ್ಲಿ ಇಸ್ರಾಯೇಲೊಳಗೆ ಅರಸನಿರಲಿಲ್ಲ, ಅದಕ್ಕೆ ವಿಗ್ರಹ ಮಾಡಿಕೊಂಡ, ಮೀಕನು ಮಾಡಿಕೊಂಡ ಮತ್ತು ಬಹಳಷ್ಟು ಅವನ ತಾಯಿನೂ ಮಾಡಿದರು. ತಾಯಿ ಒಂದು ವಿಗ್ರಹ ಮಾಡಿದರೆ ಮೀಕನು ಬಹಳಷ್ಟು ಮಾಡಿಕೊಂಡು ಆ ರೀತಿಯಾಗಿದ್ದರು. 1ನೇ ವಚನದಲ್ಲಿ ಒಂದು ಮಾತಿದೆ, ಅದು ಗಮನಿಸ್ತಕ್ಕಂಥ ಮಾತು. ಅದೇನೆಂದರೆ, ದಾನ್ ಕುಲದವರಿಗೆ ಆವರೆಗೂ, ಯಾವರೆಗೂ ಸಂಸೋನನು ಸತ್ತು ಈಗ ಮೀಕನು ಮತ್ತು ಮೀಕನ ಮನೆಯಲ್ಲಿ ಒಬ್ಬ ಯಾಜಕನು ಇರುವಂಥ ಆ ಕಾಲದವರೆಗೂ ದಾನ್ ಕುಲದವರಿಗೆ
ಆವರೆಗೂ ಇಸ್ರಾಯೇಲರಲ್ಲಿ ಸ್ವಾಸ್ಥ್ಯವು ಸಿಕ್ಕದ್ದರಿಂದ, ಇಸ್ರಾಯೇಲ್ನಲ್ಲಿ ಎಲ್ಲ ಕುಲದವರಿಗೂ ಸ್ವಾಸ್ಥ್ಯ ಸಿಕ್ತು, ಬಾಧ್ಯತೆ ಸಿಕ್ತು, ಜಮೀನು ಸಿಕ್ತು, ಊರುಗಳು ಸಿಕ್ಕವು, ಹಳ್ಳಿಗಳು ಸಿಕ್ಕವು, ಮೇರೆಗಳು, ದೊಡ್ಡ ದೊಡ್ಡ ಸ್ಥಳಗಳು ಅವರಿಗೆ ಸಿಕ್ಕಿದ್ವು. ಆದರೆ ಒಂದು ಕುಲದವರಿಗೆ ಸಿಕ್ಕಿರಲಿಲ್ಲ ಅಂತೆ. ಯಾವರೆಗೆ? ಆವರೆಗೂ ಇಸ್ರಾಯೇಲರಲ್ಲಿ ದಾನ್ ಕುಲದವರಿಗೆ ಬಾಧ್ಯತೆ ಅಥವಾ ಸ್ವಾಸ್ಥ್ಯವು ಸಿಕ್ಕಿರಲಿಲ್ಲ. ಆದುದರಿಂದ ಅವರೇನು ಮಾಡಿದರು? ಅವರು, ಯಾರು? ದಾನ್ ಕುಲದವರು ತಮಗೋಸ್ಕರ ವಾಸಸ್ಥಳವನ್ನು ಹುಡುಕ್ತಾ ಇದ್ರು. ಈಗ ಉಳಿದಂತೆ ಎಲ್ಲ ಗೋತ್ರದವರು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾನಾನ್ ದೇಶವನ್ನು ತುಂಬಿಸಿಬಿಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ವೈರಿಗಳು ಇನ್ನೂ ಇದ್ದರು ಅಕ್ಕಪಕ್ಕದಲ್ಲಿ. ಆದರೆ ಒಂದು ಕುಲದವರಿಗೆ, ಅಂದರೆ ದಾನ್ ಕುಲದವರಿಗೆ ಇನ್ನೂ ತಮಗೆ ಬೇಕಾದಂಥ, ಸಿಗಬೇಕಾದಂಥ, ವಾಸಿಸಬೇಕಾದಂಥ ಸ್ಥಳ ಸಿಕ್ಕಿರಲಿಲ್ಲ. ಆದರೆ ಯೆಹೋಶುವನ ಗ್ರಂಥ 19ನೇ ಅಧ್ಯಾಯ ನಾವು ನೋಡೋದಾದರೆ ಸಿಕ್ಕಿತು ಅಂತ ಬರೆದಿದೆ. 19ನೇ ಅಧ್ಯಾಯ ಮತ್ತು 48ನೇ ವಚನ ನಾವು ನೋಡೋದಾದರೆ ಬಹುಶಃ ಅದನ್ನು ಸ್ವಲ್ಪ ಶೀಘ್ರವಾಗಿ ನಾವು ಬೇಗ ನೋಡಿಕೊಳ್ಳೋಣ. 19ನೇ ಅಧ್ಯಾಯ ಯೆಹೋಶುವನ ಗ್ರಂಥ 48ನೇ ವಚನದಲ್ಲಿ, ದಾನ್ ಕುಲದ ಗೋತ್ರಗಳಿಗೆ ಸಿಕ್ಕಿದ ಸ್ವಾಸ್ಥ್ಯವು ಈ ಅದರಲ್ಲಿದ್ದ ಗ್ರಾಮ ನಗರಗಳು ಇವೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಎಷ್ಟೊಂದು ಸ್ಥಳ ಸಿಕ್ಕಿದೆ, ಸ್ವಾಸ್ಥ್ಯವು ದಾನ್ ಕುಲದವರಿಗೆ ಸಿಕ್ಕಿದೆ. ಆದರೆ ಅಲ್ಲಿ ಸಿಕ್ಕಿದೆ ಅಂತ ಯೆಹೋಶುವ 19ರಲ್ಲಿ ನಾವು ನೋಡುವಾಗ, ಇಲ್ಲಿ ಈ ನ್ಯಾಯಸ್ಥಾಪಕರು 18ರಲ್ಲಿ ಇನ್ನೂ ಅವರಿಗೆ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಏನೋ ಆಗಿರಬೇಕಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 34ನೇ ವಚನ ನೋಡೋಣ. ಯಾಕೆ ಅವರಿಗೆ ಸಿಕ್ಕಿಲ್ಲ? ಮೊದಲು ಸಿಕ್ಕಿದೆ ಅಂತ ಹೇಳಿಬಿಟ್ಟು ಬರೆದಿದೆ, ಆದರೆ ಆನಂತರ ಏನಾಗ್ಬಿಡ್ತು ಎಂಬುದಾಗಿ ನೋಡುವಾಗ ನ್ಯಾಯಸ್ಥಾಪಕರು 1ನೇ ಅಧ್ಯಾಯದ 34ನೇ ವಚನದಲ್ಲಿ ನಮಗೆ ಉತ್ತರ ಇದೆ. ಅದು ಏನಂತ ಹೇಳ್ಬಿಟ್ಟು ನಾವು ನೋಡೋಣ. ಅಲ್ಲಿ ಏನು ಬರೆದಿದೆ ಅಂತ ಹೇಳಿದರೆ, ಅಮ್ಮೋರಿಯರು ಅಂದರೆ ವೈರಿಗಳು, ಅಮ್ಮೋರಿಯರು ದಾನ್ ಕುಲದವರನ್ನು, ಎಷ್ಟೊಂದು ಗೋತ್ರ, ಎಷ್ಟೊಂದು ಕುಲ ಇತ್ತು, ರೂಬೇನ್ ಕುಲ ಇತ್ತು ಅಥವಾ ಬೇರೆ ಬೇರೆ ಕುಲಗಳಿದ್ವು. ಆದರೆ ದಾನ್ ಕುಲದವರನ್ನು ತಗ್ಗಿನ ಪ್ರದೇಶಕ್ಕೆ ಇಳಿಯಗೊಡದೆ, ಅಲೋ ಮಾಡಲಿಲ್ಲ, ಇಳಿಯಗೊಡದೆ ಹಿಂದಟ್ಟಿ ಬೆಟ್ಟಗಳಿಗೆ ಓಡಿಸಿಬಿಟ್ಟರು. ನ್ಯಾಯಸ್ಥಾಪಕರು 1:34. ಸೊ ದಿ ಅಮೋರೈಟ್ಸ್ ಡ್ರಿವನ್ ದ ಡಾನೈಟ್ಸ್, ದಾನ್ ಕುಲದವ್ರನ್ನು ಓಡಿಸ್ಬಿಟ್ರು. ಇಳಿಬಾರ್ದು ನೀವಂತ, ಹೋಗ್ರಿ ನೀವಂತ. ಆದ ಕಾರಣ ಅವರಿಗೆ ಇನ್ನೂ ಸ್ವಾಸ್ಥ್ಯವು ಸಿಕ್ಕಿಲ್ಲ, ಸಿಕ್ಕಿದ್ದೆಲ್ಲ ಕಳ್ಕೊಂಡ್ಬಿಟ್ರು ಅಮ್ಮೋರಿಯರಿಂದ. ಆದ ಕಾರಣ ಈಗ ಏನು ಮಾಡ್ತಾರೆ, ಅವರು 5 ಜನರನ್ನು ಕೂಡಿಸ್ಕೊಳ್ತಾರೆ. ದಾನ್ ಕುಲದವರು 5 ಜನರನ್ನು ಕೂಡಿಸ್ಕೊಂಡು ಚೋರ್ಗಾ, ಎಷ್ಟೋಲ್ ಎಂಬ ಊರುಗಳಿಂದ ತಮ್ಮ ಕುಲದಲ್ಲಿ 5 ಮಂದಿ ಪರಾಕ್ರಮಶಾಲಿಗಳನ್ನು ಗೂಢಚಾರರನ್ನಾಗಿ ಈಗ ಅವ್ರಿಗೆ ಕಳಿಸ್ಬಿಟ್ಟು, ನೀವು ಲಯೀಶ್ ಎಂಬ ದೇಶವನ್ನು ಸಂಚರಿಸಿ ನಮಗೆ ಒಂದು ವರದಿ ತಿಳಿಸ್ರಿ ಅಂತ ಹೇಳಿದಾಗ ಕಡೆಗೆ ಇವರು ಹೋಗಿ ಎಲ್ಲಿ ಇಳ್ಕೊಳ್ತಾರೆ? ಮೀಕನ ಮನೆಗೆ ಬಂದು ಇಳ್ಕೊಂಡ್ಬಿಡ್ತಾರೆ. 5 ಜನರು ಮೀಕನ ಮನೆಗೆ. ಮೀಕ $1,100 ಕಳ್ಳತನ ಮಾಡಿಬಿಟ್ಟು ತಾಯಿಗೆ ಅನಂತರ ಅರಿಕೆ ಮಾಡಿಬಿಟ್ಟು, ಅಮ್ಮ ನಾನು ತಕ್ಕೊಂಡೆ ಅಂತ ಹೇಳ್ಬಿಟ್ಟು, ಆನಂತರ ತಾಯಿ ಅದನ್ನು ಮಗನೇ ಆಯಿತು ದೇವ್ರು ನಿನ್ನ ಆಶೀರ್ವದಿಸಲಿ ಅಂತ ಹೇಳ್ಬಿಟ್ಟು ಕಡೆಗೆ ಒಂದು ವಿಗ್ರಹ ಮಾಡಿ $200 ಅಕ್ಕ ಸಾಲಿಗೆ ದುಡ್ಡು ಕೊಟ್ಟು ಒಂದು ವಿಗ್ರಹ ಮಾಡಿಬಿಟ್ಟು, ಕಡೆಗೆ ಮೀಕನ ಅದನ್ನು ನೋಡಿಬಿಟ್ಟು ಇನ್ನಷ್ಟು, ಯಾಕಂದರೆ ಕಳ್ಳತನ ಮಾಡಿದ್ನಲ್ಲ, ಮನಸ್ಸಿಗೆ ಹಂಗಿಸ್ತಿತ್ತೋ ಏನೋ ಗೊತ್ತಿಲ್ಲ, ಅವನು ತಾಯಿ ಒಂದು ವಿಗ್ರಹ ಮಾಡಿದರೆ ಮಗನು ಇನ್ನಷ್ಟು ಕೆಲವು ಮಾಡಿದನು ಅಂತ ಒಂದು ಕಡೆಗೆ ಈ 5 ಜನರು ಬರ್ತಾರೆ. ಯಾರು? ದಾನ್ ಕುಲದ 5 ಪರಾಕ್ರಮಶಾಲಿಗಳು.
ಬಂದುಬಿಟ್ಟು ಆ ಮನೆಗೆ ಬಂದಾಗ ಈ ಯಾಜಕನು ಒಬ್ಬನು ಬೇರೆ ಬಂದುಬಿಟ್ಟಿರ್ತಾನೆ ಮೀಕನ ಮನೆಗೆ. ಅವನು ಮನೆ ಪೂಜಾರಿಯಾಗಿರ್ತಾನೆ. ಆ ಯಾಜಕನು ಲೇವಿಯನಾಗಿರ್ತಾನೆ. ಆ ಲೇವಿ ಮಾತಾಡೋದನ್ನು ಕೇಳಿಸ್ಕೊಂಡು ಗುರುತು ಹಿಡಿತಾರೋ, ಯಾಕೆ ಇಲ್ಲಿ ಯಾಕೆ ಬಂದು, ಯಾಕೆ ಏನು ವಿಷಯ, ಹೇಗೆ ಬಂದು ಎಂಬುದಾಗಿ ಈ 5 ದಾನ್ಯರು, ದಾನ್ ಕುಲದವರು ಕೇಳಿದಾಗ ಈ ಲೇವಿಯನು ಮನೆ ಪೂಜಾರಿಯಾಗಿರುವ ಆತನು ಬಂದು ಏನು ಹೇಳ್ತಾನೆ, ಹೌದೌದು, ಈಗ ನಾನು ಯಾಜಕ ಸೇವೆಗೋಸ್ಕರವಾಗಿ ನಾನು ಹುಡ್ಕೊಂಡು ಬಂದೆ, ಈ ಮನೆಗೆ ಬಂದೆ. ಈ ಮನೆಗೆ ಬಂದಾಗ ನನಗೆ ಇವರು ಕೆಲಸ ಕೊಟ್ಟರು, ಊಟ ಕೊಟ್ಟರು, ಸಂಬಳ ಕೊಟ್ಟರು, ಯಾಜಕ ಉದ್ಯೋಗವನ್ನು ಕೊಟ್ಟರು ಅಂತ ಹೇಳಿದಾಗ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ಯಾಜಕನಂತ ಹೇಳ್ಬಿಟ್ಟು. ಯಾಜಕನಂದ ತಕ್ಷಣ ದಯಮಾಡಿ ನಮಗೋಸ್ಕರವಾಗಿ ನೀವು ಪ್ರೇಯರ್ ಮಾಡು, ಅಥವಾ ದೇವರನ್ನು ವಿಚಾರಿಸಿ, ದೇವ್ರ ಸನ್ನಿಧಾನದಲ್ಲಿ ನಮ್ಗೆ ವಿಚಾರಿಸಿ ನಾವು ಹೋಗ್ತಾ ಇದ್ದೀವಿ. ಯಾವುದಕ್ಕೆ ಹೋಗ್ತಾ ಇದ್ದಾರೆ ಇವರು? ದಾನ್ ಕುಲದವರು. ಎಲ್ಲ ಗೋತ್ರದ ಎಲ್ಲ ಕುಲದವರಿಗೆ ಸ್ವಾಸ್ಥ್ಯವಿದೆ, ಆಸ್ತಿ ಇದೆ, ಇವ್ರಿಗೆ ಮಾತ್ರ ಇರಲಿಲ್ಲ. ಯಾಕಂದರೆ ಅಮೋರಿಯವರು ಇವರನ್ನು ಓಡಿಸ್ಬಿಟ್ಟಿದ್ರು. ಆದ ಕಾರಣ ಇವರೇನು ಮಾಡ್ತಾರೆ, ನಾವು ಇದಕ್ಕಾಗಿ ಗೂಢಚಾರರಾಗಿ ನಾವು ಪ್ರಯಾಣವಾಗಿ ಬಂದಿದ್ದೇವೆ, ನಮ್ಮ ಬಗ್ಗೆ ಏನಂತ ಹೇಳುವಾಗ ಅವನು ಪ್ರೇಯರ್ ಮಾಡಿ ವಿಚಾರ ಮಾಡಿ, ಸಮಾಧಾನದಿಂದ ಹೋಗ್ರಿ, ಯೆಹೋವನು ನಿಮ್ಮ ಪ್ರಯಾಣವನ್ನು ಕಟಾಕ್ಷಿಸುವನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೀ. ಯಾರು? ಆ ಯಾಜಕನು, ಮೀಕನ ಮನೆಯಲ್ಲಿದ್ದಂಥ ಯಾಜಕನು. 18ನೇ ಅಧ್ಯಾಯ ನ್ಯಾಯಸ್ಥಾಪಕರು 6ನೇ ವಚನದಲ್ಲಿ ಈ ಮಾತಿದೆ. ಆದ ಕಾರಣ 5 ಮಂದಿ ಏನು ಮಾಡ್ತಾರೆ, ಲಯಿಷ್ಗೆ ಬಂದುಬಿಟ್ಟು ಅಲ್ಲಿರುವಂಥವರು ಭಾಳ ನಿರ್ಭಯರಾಗಿ, ಅದೇ ಸಂದರ್ಭದಲ್ಲಿ ಸುಖ ಸಮಾಧಾನದಿಂದ ಇದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವರು ಏನು ಮಾಡ್ತಾರೆ, ಹಿಂದಿರುಗಿ ಬಂದು ತಮ್ಮವರಿಗೆ ಆ ವರದಿ ತಿಳಿಸ್ತಾರೆ. ಆದ ಕಾರಣ ಬನ್ನಿರಿ, ಯುದ್ಧಕ್ಕೆ ಹೋಗೋಣ, ರೆಡಿ ಆಗ್ರಿ, ಈಗ ನಮಗೆ ಲಯಿಷ್ ಎಂಬಂಥ ಸ್ಥಳ ಸಿಗ್ತದೆ ಎಂಬುದಾಗಿ ಅವರು ರೆಡಿಯಾಗಿ ಹೋಗಬೇಕಂತಿರ್ತಾರೆ. ಲಯಿಷ್ ಅಂತ ಹೇಳಿದರೆ ಸಿಂಹ ಅಂತ ಹೇಳ್ಬಿಟ್ಟು, ಸಿಂಹದಂಥ ಒಂದು ಸ್ಥಳ ಅವ್ರು ಸಿಗ್ತದೆ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾ ಇರುವಾಗ 600 ದಾನ್ ಕುಲದವರು ಯುದ್ಧ ಸನ್ನದ್ಧರಾಗಿ 600 ಜನರನ್ನು ಕರ್ಕೊಂಡು ಬರ್ತಾರೆ. ಮತ್ತೆ ಎಲ್ಲಿಗೆ ಬರ್ತಾರೆ ಅಂದರೆ ಮತ್ತೆ ಮೀಕನ ಮನೆಗೆ ಬರ್ತಾರೆ. ಯಾಕಂದರೆ ಅದು ಒಂದು ಸೆಂಟರ್ ಆಗಿತ್ತು. ಆದರೆ ಈ ಸರಿ ಬಂದಾಗ ವಿಚಿತ್ರ ಏನಂತ ಹೇಳಿದರೆ, ಮೀಕನ ಮನೆಗೆ ಬಂದು ಅಲ್ಲಿದ್ದಂಥ ಆ ವಿಗ್ರಹವನ್ನು ಕಳ್ಳತನ ಮಾಡ್ತಾರೆ. ಕಳ್ಳತನ ಅಂದರೆ ಅವ್ರಿಗೆ ಗೊತ್ತಿದ್ದ ಹಾಗೆಯೇ ಅದನ್ನು ತಗೊಂಡ್ಬಿಡ್ತಾರೆ. ತಗೊಂಡಾಗ ಯಾಜಕನು ಬಂದು, ಯಾಕೆ ಹೀಗೆ ಮಾಡ್ತೀರಿ, ಏನು ನೀವು ಮಾಡೋದು ಹೀಗೆ ಅಂತ ಹೇಳಿದಾಗ, ಅಂದರೆ ಒಂದು ಮನೆಯವರಿಗೆ ನೀನು ಯಾಜಕನಾಗಿರೋದಕ್ಕೆ ಬದಲು ಒಂದು ಕುಲಕ್ಕೆ, ಇಸ್ರಾಯೇಲ್ ಒಂದು ಕುಲ ಗೋತ್ರಕ್ಕೆ ನೀನು ಯಾಕೆ ಯಾಜಕನಾಗಿರಬಾರ್ದು ಅಂತ ಹೇಳಿದಾಗ ಈ ಲೇವಿಯನಿಗೆ ಭಾಳ ಸಂತೋಷ ಆಗಿಬಿಡ್ತೈತೆ. ಅವನು ಒಪ್ಕೊಂಡ್ಬಿಡ್ತಾನೆ. ವಿಗ್ರಹಗಳನ್ನೆಲ್ಲ ತಕ್ಕೊಂಡು ಈ ಪ್ರತಿಯೊಬ್ಬರು ತಮ್ಮ ಇಷ್ಟ ಪ್ರಕಾರವಾಗಿ ನಡೆದರಲ್ಲ ಆ ಕಾಲದಲ್ಲಿ, ಇವನು ಇಷ್ಟ ಪ್ರಕಾರವಾಗಿ ನಡೀತಿದ್ದಾನೆ. 600 ಜನರು ಪ್ಲಸ್ 5 ಜನ ಪ್ರಭುಗಳು ಪ್ಲಸ್ ಯಾಜಕನು ಎಲ್ಲರೂ ಸೇರಿ ಮೀಕನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೋಗ್ತಿದ್ದಾಗ ಅಷ್ಟರೊಳಗೆ ಮೀಕ ಓಡಿ ಬರ್ತಾನೆ. ಏನು ನೀವು ಈಗ ಮಾಡಿದ್ದು, ನನ್ನ ಯಾಜಕನನ್ನು ಕಳ್ಳತನ ಮಾಡ್ಕೊಂಡ್ಬಿಟ್ರಿ, ನನ್ನ ದೇವರುಗಳನ್ನು ಕಳ್ಳತನ ಮಾಡಿಕೊಂಡು ದಾನ್ ಕುಲದವರೇ ನೀವು ಹೀಗೆ ಮಾಡೋದು ಸರಿಯಾ ಅಂತ ಹೇಳಿದಾಗ ಆವಾಗ ದಾನ್ ಅವರು ಒಂದು ಮಾತು ಹೇಳ್ತಾರೆ. ದಾನ್ಯರು ಏನು ಹೇಳ್ತಾರೆ, ನಮ್ಮಲ್ಲಿ ಕೆಲವರು ಸಿಟ್ಟಿನವರಿದ್ದಾರೆ. 18:25 ನ್ಯಾಯಸ್ಥಾಪಕರು, ನಮ್ಮಲ್ಲಿ 600 ಜನರಲ್ಲಿ ಕೆಲವು ಸಿಟ್ಟಿನವರಿದ್ದಾರೆ, ಅಷ್ಟೇ ಹೇಳ್ತಾರೆ ಅವರು. ಅವರು ನಿಮ್ಮ ಮೇಲೆ ಬಿದ್ದರೆ ನೀನು ನಿನ್ನ ಮನೆಯವರು ಪ್ರಾಣ ನಷ್ಟಪಡ್ತೀರಿ, ಆದ ಕಾರಣ ಜಾಗ್ರತೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಮೀಕ ಏನು ಮಾಡ್ತಾನೆ, ಆಯ್ತು ಹಿಂದಿರುಗಿ ಮನೆಗೆ ಹೋಗಿಬಿಡ್ತಾನೆ. ಮತ್ತು ದಾನ್ಯರು ಏನು ಮಾಡ್ತಾರೆ, ಮೀಕನು ಅವನು ಮಾಡಿಸಿದ ವಿಗ್ರಹಗಳನ್ನು ಅವನ್ನೆಲ್ಲ ತಗೊಂಡ್ಬಂದು ಲಾಯಿಷ್ಗೆ ಮೇಲೆ ಯುದ್ಧ ಮಾಡಿ ಕಡೆಗೆ ಲಾಯಿಷನ್ನು ವಶಪಡಿಸಿಕೊಂಡು ಅದಕ್ಕೆ ಹೆಸರು ಬದಲಾಯಿಸ್ತಾರೆ. ಏನಂತ? ದಾನ್. ಯಾಕಂದರೆ ಮೊದಲು ಅವರಿಗೆ ಸ್ವಾಸ್ಥ್ಯ ಇರಲಿಲ್ಲ, ಈಗ ಸ್ವಾಸ್ಥ್ಯ ಅವರಿಗೆ ಸಿಕ್ಬಿಡ್ತು. ಈ ರೀತಿಯಾಗಿ 18ನೇ ಅಧ್ಯಾಯ ಮುಗಿಯುತ್ತೆ. ನ್ಯಾಯಸ್ಥಾಪಕರ ಗ್ರಂಥ 18ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 18. In those days there was no king in Israel, and in those days the tribe of the Danites sought them an inheritance to dwell in, for unto that day all their inheritance had not fallen unto them among the tribes of Israel. And the children of Dan sent of their family 5 men from their coasts, men of valor, from Zorah, and from Eshtaol, to spy out the land, and to search it. And they said unto them, Go search the land. Who, when they came to Mount Ephraim, to the house of Micah, they lodged there. When they were by the house of Micah, they knew the voice of the young man the Levite. And they turned in thither, and said unto him, Who brought thee hither? And what makest thou in this place? And what hast thou here? And he said unto them, Thus and thus dealeth Micah with me, and hath hired me, and I am his priest. And they said unto him, Ask counsel, we pray thee, of God, that we may know whether our way which we go shall be prosperous. And the priest said unto them, Go in peace. Before the Lord is your way wherein ye go. Then the 5 men departed, and came to Laish, and saw the people that were therein, how they dwelt careless, after the manner of the Zidonians, quiet and secure, and there was no magistrate in the land that might put them to shame in any thing, and they were far from the Zidonians, and had no business with any man. And they came unto their brethren to Zorah and Eshtaol, and their brethren said unto them, What say ye? And they said, Arise, that we may go up against them, for we have seen the land, and behold, it is very good. And are ye still? Be not slothful to go and to enter to possess the land. When ye go, ye shall come unto a people secure, and to a large land, for God hath given it into your hands, a place where there is no want of anything that is in the earth. And there went from thence, of the family of the Danites, out of Zorah and out of Eshtaol, 600 men appointed with weapons of war. And they went up, and pitched at Kirjath-jearim in Judah, wherefore they called that place Mahaneh-dan unto this day. Behold, it is behind Kirjath-jearim. And they passed thence unto Mount Ephraim, and came unto the house of Micah. Then answered the 5 men that went to spy out the country of Laish, and said unto their brethren, Do ye know that there is in these houses an ephod, and a teraphim, and a graven image, and a molten image? Now therefore consider what ye have to do. And they turned thitherward, and came to the house of the young man the Levite, even unto the house of Micah, and saluted him. And the 600 men appointed with their weapons of war, which were of the children of Dan, stood by the entering of the gate. And the 5 men that went to spy out the land went up, and came in thither, and took the graven image, and the ephod, and the teraphim, and the molten image. And the priest stood in the entering of the gate, with the 600 men that were appointed with weapons of war. And these went into Micah's house, and fetched the carved image, the ephod, and the teraphim, and the molten image. Then said the priest unto them, What do ye? And they said unto him, Hold thy peace, lay thine hand upon thy mouth, and go with us, and be to us a father and a priest. Is it better for thee to be a priest unto the house of one man, or that thou be a priest unto a tribe and a family in Israel? And the priest's heart was glad, and he took the ephod, and the teraphim, and the graven image, and went in the midst of the people. So they turned and departed, and put the little ones and the cattle and the carriage before them. And when they were a good way from the house of Micah, the men that were in the houses near to Micah's house were gathered together, and overtook the children of Dan. And they cried unto the children of Dan, and they turned their faces, and said unto Micah, What aileth thee that thou comest with such a company? And he said, Ye have taken away my gods which I made, and the priest, and ye are gone away, and what have I more? And what is this that ye say unto me, What aileth thee? And the children of Dan said unto him, Let not thy voice be heard among us, lest angry fellows run upon thee, and thou lose thy life with the lives of thy household. And the children of Dan went their way, and when Micah saw that they were too strong for him, he turned and went back unto his house. And they took the things which Micah had made, and the priest which he had, and came unto Laish, unto a people that were at quiet and secure, and they smote them with the edge of the sword, and burnt the city with fire. And there was no deliverer, because it was far from Zidon, and they had no business with any man. And it was in the valley that lieth by Beth-rehob. And they built a city, and dwelt therein. And they called the name of the city Dan, after the name of Dan their father, who was born unto Israel. Howbeit the name of the city was Laish at the first. And the children of Dan set up the graven image, and Jonathan the son of Gershom, the son of Manasseh, he and his sons were priests to the tribe of Dan, until the day of the captivity of the land. And they set them up Micah's graven image, which he made, all the time that the house of God was in Shiloh.